ನಮಸ್ತೆ ಕರ್ನಾಟಕ. ಭಾರತದ ಒಬ್ಬ ಉದಯೋನ್ಮುಖ ಕ್ರಿಕೆಟರ್ ಶ್ರೇಯಸ್ ಅಯ್ಯರ್ ತುಂಬ ಸೀರಿಯಸ್ ಇಂಜುರಿಯಲ್ಲಿದ್ದಾರೆ. ಅಕ್ಟೋಬರ್ 25 ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಏಕದಿನ ಪಂದ್ಯಾಟದಲ್ಲಿ ನಡೆದಂಥ ಒಂದು ಗಾಯ. ಯಾಕಂತೇಳಿದ್ರೆ ಅವರ ಅಲೆಕ್ಸ್ ಕ್ಯಾರಿ ಅವರ ಕ್ಯಾಚನ್ನು ಹಿಡಿಬೇಕಾದ್ರೆ ಅದು ತಪ್ಪಿ ಅವರ ಎದೆಯ ಭಾಗಕ್ಕೆ ತಾಗಿ ಪಕ್ಕೆಲುಬ್ಬಿನ ಕೆಳಭಾಗಕ್ಕೆ ಗಾಯ ಆಗಿತ್ತು. ಅಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು. ಸಡನ್ ಅವರನ್ನು ಸಿಡ್ನಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಒಂದಷ್ಟು ದಿನ ಅವರು ಐ ಸಿ ಯು ಅಲ್ಲೂ ಕೂಡ ಇರ್ತಾರೆ. ಸೊ ಇದು ತುಂಬ ಆತಂಕಕ್ಕೀಡು ಮಾಡಿರುವಂಥದ್ದು. ಅಲ್ಲಿ ಗುಲ್ಮ ಅಂದರೆ ಸ್ಪ್ಲೀನ್ ಅನ್ನುವಂಥ ಒಂದು ಭಾಗ ಇದೆ, ಅಲ್ಲಿ ಗಾಯ ಆಗಿ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ. ಅವರ BP ಕೂಡ ತುಂಬ ಲೋ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಹಾಗಾಗಿ ಶ್ರೇಯಸ್ ಅಯ್ಯರ್ ಒಬ್ಬ ಉದಯೋನ್ಮುಖ ಕ್ರಿಕೆಟರ್, ಭಾರತಕ್ಕೆ ಒಂದು ಬೇಕಾದಂಥ ಒಬ್ಬ ಒಂದು ಫಾರ್ಮಲ್ ಇರುವಂಥ ಕ್ರಿಕೆಟರ್. ಸೊ ಓವರಾಲ್ ಕ್ರಿಕೆಟರ್ ಅನ್ನೋದಕ್ಕಿಂತ ಮಾನವೀಯ ದೃಷ್ಟಿಯಿಂದ ನಾವು ಅವರ ಆರೋಗ್ಯದ ಚೇತರಿಕೆಗೆ ನಾವು ಪ್ರೇ ಮಾಡಲೇಬೇಕು. ಯಾಕಂತೇಳಿದ್ರೆ ಕ್ರಿಕೆಟ್ ಅನ್ನುವಂಥದ್ದು ನೋಡೋದಕ್ಕೆ ತುಂಬ ಈಸಿ, ಅಥವಾ ಏನು ಕಷ್ಟ ಅಂದರೆ ಇಲ್ಲೇನು ರಿಸ್ಕ್ ಇಲ್ಲ ಅಂತ ಅನಿಸ್ಬಿಡುತ್ತೆ. ಆದರೆ ಹಾರ್ಡ್ ಬಾಲ್ ಇರ್ಬೋದು, ಕೆಲವೊಂದು ಸಲ ಹೆಲ್ಮೆಟ್ಗೆ ತಾಗಿ ಎಷ್ಟೋ ಜೀವಗಳು ಹೋದಂಥ ನನಗೆ ಎಕ್ಸಾಂಪಲ್ ಇದೆ, ಅಥವಾ ಕೈಯ ಮೂಳೆಗಳು ಮುರಿದಂಥ ಎಕ್ಸಾಂಪಲ್ ಇದೆ ಚೆಂಡು ತಾಗಿ. ಕೆಲವೊಂದು ಸಲ ಅಂಪೈರ್ ಭಾಗದಿಂದ ಅದು ಹಾದು ಹೋದಾಗ ನಮಗೆ ಭಯ ಆಗುತ್ತೆ ಅಂಥದ್ರಲ್ಲಿ. ಸೊ ಅಷ್ಟು ಸ್ಪೀಡ್ ಇರುವಂಥ ಬಾಲನ್ನು ಅವರು ಕ್ಯಾಚ್ ಮಾಡೋದಕ್ಕೆ ಹೋಗಿ ಗಾಯ ಆಗಿಕೊಂಡಿರುವಂಥದ್ದು ನಿಜಕ್ಕೂ ಬೇಸರ ಸಂಗತಿ. ಒಟ್ಟಾರೆಯಾಗಿ ಏನಪ್ಪ ಅಂತ ಹೇಳಿದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಒಬ್ಬ ಕ್ರಿಕೆಟರ್ನ ಭವಿಷ್ಯ ಅವರ ಫಿಟ್ನೆಸ್ ಮೇಲೆ ನಿಂತಿರುತ್ತೆ. ಈಗ ಸದ್ಯಕ್ಕೆ ಶ್ರೇಯಸ್ ಅಯ್ಯರ್ ಅವರು ಏನು ಸದ್ಯಕ್ಕೆ ಮರಳುವಾಗಿಲ್ಲ ಕ್ರಿಕೆಟ್ಗೆ. ತುಂಬ ಸಮಯಗಳ ಕಾಲ ಅವರಿಗೆ ವಿಶ್ರಾಂತಿ ಬೇಕಾಗಿರುತ್ತೆ. ಅದೇನೇ ಇರಲಿ, ಅವರು ಆದಷ್ಟು ಬೇಗ ಚೇತರಿಕೆಗೊಂಡು ಮತ್ತೆ ಫಾರ್ಮ್ಗೆ ಬರಲಿ, ಮತ್ತೆ ಕ್ರಿಕೆಟ್ ತಂಡಕ್ಕೆ ಸೇರಿ ಒಬ್ಬ ಶ್ರೇಷ್ಠ ಬ್ಯಾಟರ್ ಆಗಿ ಹೊರಹೊಮ್ಮಲಿ ಅನ್ನೋದು ನಮ್ಮ ಪ್ರೇಯರ್ ಆಗಿರಲಿ. ಒಟ್ಟಾರೆಯಾಗಿ ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ನನಗೆ ಆ ನ್ಯೂಸನ್ನು ನೋಡಿದಾಗ ತುಂಬ ಬೇಸರ ಆಯಿತು. ಯಾಕಂತ ಹೇಳಿದ್ರೆ ಅದು ಅನ್ಎಕ್ಸ್ಪೆಕ್ಟೆಡ್, ಅದು ಆಗಬಾರ್ದಿತ್ತು, ಅದು ಆಗಿದೆ. ಬಟ್ ಅದು ಸೀರಿಯಸ್ ಇಂಜುರಿ, ಅದು ನಮ್ಮ ಹೃದಯದ ಭಾಗದಲ್ಲಿರುವಂಥ ಏನು ಪಕ್ಕೆಲುಬಿದೆ ಅಲ್ಲಿಗೆ ಆಗಿರುವಂಥ ಒಂದು ಗಾಯ. ಸೊ ಇದರಿಂದ ಅವರು ಆದಷ್ಟು ಬೇಗ ರಿಕವರ್ ಆಗಲಿ. ನಾವೆಲ್ಲರೂ ಕೂಡ ಪ್ರೇ ಮಾಡೋಣ, ಮಾನವೀಯತೆಯ ದೃಷ್ಟಿಯಿಂದ ಪ್ರೇ ಮಾಡೋಣ. ಇಟ್ಸ್ ನಾಟ್ ಅಬೌಟ್ ಕ್ರಿಕೆಟರ್ ಅಥವಾ ಮತ್ತೊಬ್ಬ ಸೆಲೆಬ್ರಿಟಿ ಅನ್ನೋದಕ್ಕಿಂತಲೂ ಮಾನವೀಯತೆಯ ದೃಷ್ಟಿಯಿಂದ ಪ್ರೇ ಮಾಡೋಣ. ಅವರು ಆದಷ್ಟು ಬೇಗ ರಿಕವರ್ ಆಗಲಿ. ಸೊ ಇವತ್ತೇನು ಅವರ ತಂದೆ ತಾಯಿ ಇವತ್ತು ಆಸ್ಟ್ರೇಲಿಯಾಕ್ಕೆ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿಂದ ಸಡನ್ ಆಗಿ ಶಿಫ್ಟ್ ಮಾಡ್ತಾ ಇಲ್ಲ ಅವರನ್ನು ಆಸ್ಟ್ರೇಲಿಯಾ ಹಾಸ್ಪಿಟಲಿಂದ. ಸೊ ಹಾಗಾಗಿ ಅವರ ಪೇರೆಂಟ್ಸ್, ತಂಗಿ ಅಥವಾ ಅಮ್ಮ ಇವತ್ತು ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಇದೆ ಅಂತೆ. ಹಾಗಾಗಿ ಆ ಗಂಭೀರತೆಯಿಂದ ಅವರು ಹೊರಬರಲಿ, ಆದಷ್ಟು ಬೇಗ ರಿಕವರ್ ಆಗಲಿ ಅಂತ ನಾವೆಲ್ಲರೂ ಪ್ರೇ ಮಾಡೋಣ. ಏನಂತೀರಾ?